ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಗ್ರಾಮ ಪಂಚಾಯಿತಿ ಎಂದರೆ ಉಸ್ಕೂರು ಗ್ರಾಮ ಪಂಚಾಯಿತಿ. ದಾಸನಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಉಸ್ಕೂರು ಗ್ರಾಮ ಪಂಚಾಯಿತಿಯ ಮಾದರಿಯಾಗಿದ್ದು, ಅಧ್ಯಕ್ಷರಾದ ಡಾ ಬಿ ರಮೇಶ್ ಅವರ ಕಾರ್ಯವು ಅತ್ಯುತ್ತಮವಾಗಿದ್ದು, ಒಂದೇ ಸೂರಿನಡಿ ಹಲವಾರು ಸೇವೆಗಳನ್ನು ದೊರೆಯುವಂತೆ ಮಾಡಿದ್ದಾರೆ. ಉಸ್ಕೂರಿನಲ್ಲಿ ಇಂದು ಡಾ ಬಿಆರ್ ಅಂಬೇಡ್ಕರ್ ಭವನ, ಬಸ್ ನಿಲ್ದಾಣ, ಆರೋಗ್ಯ ಕ್ಷೇತ್ರ ಮತ್ತು ಸೇವಾ ಕೇಂದ್ರಗಳನ್ನು ಉದ್ಘಾಟಿಸಿ ಮಾತನಾಡಿದ್ದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರು ಡಾ ಬಿ ರಮೇಶ್ ಅವರು ಅಭಿವೃದ್ಧಿಶೀಲ ಅಧ್ಯಕ್ಷರು ಎಂದು ಹೊಗಳಿದ್ದರು. ನಂತರ ಮಾತನಾಡಿದ ಅಧ್ಯಕ್ಷರು, ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾಗ ಅಭಿವೃದ್ಧಿಗಳು ಸಾಗುತ್ತವೆ. ಒಗ್ಗಟ್ಟಿನಲ್ಲಿ ಬಲವಿದ್ದು ಎಲ್ಲ ಸಹಕಾರದಿಂದ ಜನಪರ ಯೋಜನೆಗಳನ್ನು ಕೈಗೊಂಡಿದ್ದೇವೆ ಮತ್ತು ಶಾಸಕರು ಬೆಂಬಲ ನೀಡುತ್ತಿದ್ದು, ಮುಂದೆ ಶಾಸಕರ ಮಾರ್ಗದರ್ಶನದಂತೆ ಕೆಲಸ ಮಾಡುತ್ತೇವೆ ಎಂದು ಹೇಳಿದ್ದರು. ನಿರಂತರವಾಗಿ ಚಟುವಟಿಕೆಯಿಂದ ಇರತಕ್ಕಂಥ ಗ್ರಾಮ ಪಂಚಾಯತಿ ಇದು. ಸಾಕಷ್ಟು ಕೆಲಸ ಕಾರ್ಯಗಳು ಕೂಡ ಇಲ್ಲಿ ಪ್ರಗತಿಯನ್ನು ಕಂಡಿರ್ತಕ್ಕಂಥದ್ದು. ಡಾಕ್ಟರ್ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರು ಕೂಡ ತುಂಬ ಸಹಕಾರವನ್ನು ಕೊಟ್ಟು, ವಿಶೇಷವಾಗಿ ನಮ್ಮ PDO ರಾಜೇಶ್ ಅಷ್ಟೇ ದಕ್ಷ ಅಧಿಕಾರಿ, ಎಲ್ಲರನ್ನು ಕೂಡ ಸರ್ಕಾರದಿಂದ ಏನೇನು ಬರ್ತದೋ ಒಂದು ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ಇದು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲೇ ಇದು ವಿಶಿಷ್ಟವಾದಂಥ ಗ್ರಾಮ ಪಂಚಾಯತಿ ಕಟ್ಟಡ. ಯಾವ ರೀತಿ ಮಿನಿ ವಿಧಾನಸೌಧದಲ್ಲಿ ಅನೇಕ ಇಲಾಖೆಗಳು ಬರ್ತಾವೋ ಆ ರೀತಿಯಾಗಿ ಇವತ್ತು ಇಲ್ಲಿ ಅನೇಕ ಇಲಾಖೆಗಳನ್ನು ಒಂದೇ ಸೂರಿನಡಿಯಲ್ಲಿ ತಗೊಂಬಂದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾವು ನೂತನ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆಯನ್ನು ಮಾಡಿದ್ವಿ. ಭಾಳ ವಿಶಾಲವಾದಂಥ ಅಂಬೇಡ್ಕರ್ ಭವನ, ಅಲ್ಲಿ ಸಾಕಷ್ಟು ಜನಗಳಿಗೆ ಅನುಕೂಲ ಆಗ್ತದೆ. ಅಲ್ಲಿ ಸಣ್ಣ ಪುಟ್ಟ ಮದುವೆಗಳು, ಹುಟ್ಟುಹಬ್ಬದ ಕಾರ್ಯಕ್ರಮ ಕೂಡ ಬಡವರಿಗೆಲ್ಲ ಕೂಡ ಕಡಿಮೆ ದರದಲ್ಲಿ. ಇನ್ನು ಮೇಲ್ಗಡೆ ಇನ್ನೊಂದು ಮಾಡಿ ಕಟ್ಟಬೇಕು ಅಂತ ಹೇಳಿದ್ದಾರೆ ಊಟದ ವ್ಯವಸ್ಥೆಗೆ. ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಇವತ್ತು ಆರೋಗ್ಯ ಕೇಂದ್ರ, ಉಪಕೇಂದ್ರವನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಸಹಕಾರಿ ಸಂಘವನ್ನು ಕೂಡ ಇಲ್ಲಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇವತ್ತು ಒಟ್ಟಾರೆ ಈ ಒಂದು ಬಸ್ ಸ್ಟ್ಯಾಂಡನ್ನು ಕೂಡ ಉದ್ಘಾಟನೆ ಮಾಡಿದ್ವಿ. ಒಟ್ಟಾರೆ ಈ ಗ್ರಾಮ ಪಂಚಾಯಿತಿ ಕಟ್ಟಡ ಮತ್ತು ಇಲ್ಲಿ ಏನು ಕೆಲಸಗಳು ಮಾಡಿದೆ, ಇದು ನನ್ನ ಕ್ಷೇತ್ರಕ್ಕಲ್ಲ, ಬೇರೆ ಜಿಲ್ಲೆಗಳು ಕೂಡ ಇದು ಮಾದರಿಯಾಗಿ ಮಾಡಿರ್ತಕ್ಕಂಥದ್ದು. ಮತ್ತು ಗಾಂಧಿ ಪುರಸ್ಕಾರ ಪ್ರಶಸ್ತಿಗಳನ್ನು ಕೂಡ ಈ ಪಂಚಾಯಿತಿ ಸತತವಾಗಿ ತಗೊಂಡಿರ್ತಕ್ಕಂಥದ್ದು. ಸೊ ಇವತ್ತು ಇನ್ನೇನು ಅವರ ಅವಧಿ ಮುಗಿಯುವಂಥ ಅಂತಿಮ ದಿನ ಕೂಡ ಇವತ್ತು ಈ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ, ಅವರ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಈಗೇನು ಹಾಲಿ ನಮ್ಮ ಸದಸ್ಯರಿದ್ದಾರೋ ಮುಂದೆ ಆಗ್ತಕ್ಕಂಥ ಮುಂದಿನ ಚುನಾವಣೆ ಆಗೋವರೆಗೂ ಈ ಕ್ಷೇತ್ರದಲ್ಲಿ ಈ ಒಂದು ಪಂಚಾಯತಿಯಲ್ಲಿ ಏನು ಕೆಲಸ ಕಾರ್ಯ ಆಗಬೇಕು, ಅವರ ಸಹಕಾರದೊಂದಿಗೆ ಅವರ ಒಂದು ಏನು ಹೇಳ್ತಾರೋ ಆ ಕೆಲಸಗಳನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ. ಯಾರು ಕೂಡ ಮಾಜಿ ಆದ್ವಿ ಅಂತೇಳಿ ಇಂಜರಿ ಅದು ಬೇಡ. ಇವಾಗ ಏನು ಕೆಲಸ ಮಾಡ್ತಾ ಇದ್ರು ಅದನ್ನು ಅದೇ ರೀತಿ ಗ್ರಾಮದ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. 5 ವರ್ಷದ ಅವಧಿಯಲ್ಲಿ ಅವ್ರ ಬಗ್ಗೆ ನಮ್ಮ ಅಭಿಪ್ರಾಯ ಏನು? ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ದಲ್ಲ ನಾನು, ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗ್ತಾವ್ರೆ. ನೋಡ್ರಿ, ಒಂದು ಒಳ್ಳೆ ಕೆಲಸ ಮಾಡುವಾಗ ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರೆ. ಯಾವತ್ತೂ ಕೂಡ ಮರದಲ್ಲಿ ಒಳ್ಳೆ ಹಣ್ಣಿಗೆ ಕಲ್ಲು ಹೊಡೆಯುವಂಥದ್ದು. ಅದಕ್ಕೆ ನಾವು ಯಾವುದು ಕೂಡ ಹಿಂದೆ ಮುಂದೆ ನೋಡದೆ ಉತ್ತಮವಾದ ಕೆಲಸಗಳನ್ನು ಮಾಡಬೇಕು. ಯಾಕಂದ್ರೆ ಅವ್ರು ಮುಖಸ್ತುತಿ ಮಾಡ್ತೀನಿ ಅಂತಲ್ಲ, ಇವತ್ತು ಇಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಬೆನ್ನತ್ತಿ ನನ್ನ ಹತ್ರನೇ ಬಂದು ನಮ್ಮೂರು ಕೆಲಸಗಳಾಗಿಲ್ಲ ಅಂಥೇಳಿ ಅನೇಕ ಕೆಲಸಗಳನ್ನು ಮಾಡಿರೋದು. ಕಸ ಘಟಕ ಇರ್ತಕ್ಕಂಥದ್ದು ಇರ್ಬೋದು. ಈಗ ಇನ್ನೊಂದು ಬರ್ನಿಂಗ್ ಸೆಂಟರ್ಗೂ ಕೂಡ ಅದಕ್ಕೂ ಕೂಡ ಅನುದಾನ ಕೊಡಬೇಕು, ಅದಕ್ಕೆ ಮಾಡಬೇಕು ಅಂತ ನಾನು NDAಯಿಂದ ಕೂಡ ಅದಕ್ಕೆ ಅದು ಜಾಗ ಮಂಜೂರಾದ ತಕ್ಷಣವೇ ಅದಕ್ಕೆ ಹೆಚ್ಚಿನ ಅನುದಾನ ಕೊಡುವಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಒಟ್ಟಾರೆ ಈ ಥರ ಪಂಚಾಯತಿಗಳಲ್ಲಿ ಬೆನ್ನತ್ತಿ ಕೆಲಸ ಮಾಡಿಸ್ಕೊಂಡು ಹೋದರೆ ಖಂಡಿತವಾಗಿ ಕೂಡ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ. ಡಾಕ್ಟರ್ ರಮೇಶ್ ಅವರು ಒಂದು ಅಭಿವೃದ್ಧಿಶೀಲ ಜನಪರ ಕಾಳಜಿ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷ. ವಿಶ್ವನಾಥ್ ಅವರ ಸಹಕಾರ ಇರೋದ್ರಿಂದ ನಾನು ಇಷ್ಟೆಲ್ಲ ಮಾಡಿದೆ ಅನ್ನೋದೊಂದು ಅವರು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಪರಸ್ಪರ ನಾವು ಸಹಕಾರವನ್ನು ಕೊಡ್ತಾ ಇದ್ದೀವಿ. ಮತ್ತು ಪಂಚಾಯತಿಯಿಂದ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಅವರೆಲ್ಲ ಕೂಡ. ನಾನು ಕೂಡ ಎಲ್ಲ ಪಂಚಾಯತಿಗಳಿಗೂ ಸಹಕಾರವನ್ನು ಕೊಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಸಹಕಾರವನ್ನು ಕೊಟ್ಟಿರ್ಬೋದು. ಯಾಕಂದರೆ ಅವ್ರು ಬಂದು ಮನೆ ಹತ್ರ ಕುತ್ಕೊಂಡು ಹಗಲು ರಾತ್ರಿ ನಮಗಿಂತ ಕೆಲಸ ಬೇಕು ಅಂತ ತಗೊಂಡೋಗ್ತಾರಲ್ಲ, ಅದು ಬೇಕಾಗಿರ್ತಕ್ಕ. ಸರ್, ಪಂಚಾಯತಿ ಚುನಾವಣೆಗಳು ಗೊಂದಲಗಳ ಸಾಕಷ್ಟಿದೆ ಸರ್. ಇಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಈಗಾಗಲೇ 5 ವರ್ಷ ತಡ ಆಗಿದೆ ಚುನಾವಣೆಗಳು. ನಾನು ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿದೆ ನಾನು ಅಸೆಂಬ್ಲಿಯಲ್ಲಿ. ಈಗಾಗಲೇ ಸರ್ಕಾರದಿಂದ ಕೂಡ DCಗಳಿಗೆ ಸೂಚನೆ ಹೋಗಿದೆ. ಗ್ರಾಮ ಪಂಚಾಯತಿ ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಡಿಲಿಮಿಟೇಷನ್ ಇರ್ಬೋದು ಮತ್ತು ಏನೇನು ತಯಾರಿ ಮಾಡಬೇಕು ಎಲ್ಲ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸೊ ಮುಂದೆ ಅದು ಸರ್ಕಾರ, ಯಾಕಂದರೆ ಈಗ
ಜೆಡ್ಪಿನೂ ಇಲ್ಲ, ಟಿಪಿನೂ ಇಲ್ಲ, ಗ್ರಾಮ ಪಂಚಾಯತಿನೂ ಇಲ್ಲ, ನಗರಸಭೆನೂ ಇಲ್ಲ, ಕಾರ್ಪೊರೇಷನ್ ಇಲ್ಲ ಅಂತಂದ್ರೆ ಕೇವಲ MLAಗಳಿಂದ ಇಡೀ ಕ್ಷೇತ್ರ ನಡೆಸೋದು ಬಹಳ ಕಷ್ಟ ಆಗ್ತದೆ. MLC ಚುನಾವಣೆ ಕೂಡ ಬರ್ತದೆ. ಸೊ ಅದಕ್ಕೋಸ್ಕರ ಸರ್ಕಾರ ಕೂಡ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮಾಡಲಿಲ್ಲ ಅಂದರೆ ನಿಮಗೆ ಫೈನಾನ್ಸು ಯಾವುದು 16ನೇ ಹಣಕಾಸಿನ ಹಣ ಕೂಡ ಬರೋದಿಲ್ಲ. ಇಡೀ ರಾಜ್ಯಕ್ಕೆ ಇವತ್ತು ನಮಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಂದಿಲ್ಲ, ಯಾಕಂದರೆ ಸ್ಥಳೀಯ ಸಂಸ್ಥೆಗಳು ಇಲ್ಲದ ಕಾರಣಕ್ಕೋಸ್ಕರ. ಮತ್ತು ಇವತ್ತು ನಾವು ಏನು ರಾಮ್ಜಿದು ಈಗ ನರೇಗಾದ ಹೊಸ ರೂಪ ಏನು ಬಂದಿದೆ, ಅದನ್ನು ಮಾಡಬೇಕು ಅಂದರೂ ಕೂಡ ಪಂಚಾಯತಿ ಅಧಿಕಾರದಲ್ಲಿರೋದು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಈಗ ಹೆಚ್ಚುವರಿ ಅನುದಾನವನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮೊನ್ನೆ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿರೋದ್ರಿಂದ ಗ್ರಾಮದ ಒಳಗಡೆ ಇರ್ತಕ್ಕಂಥ ಕೆಲಸಗಳು ಸ್ಥಗಿತ ಆಗ್ತವೆ. ಪ್ರತಿಯೊಂದಕ್ಕೂ ಕೂಡ ಚರಂಡಿ ಎತ್ತೋದಕ್ಕೂ, ಲೈಟ್ಗೆ, ನಲ್ಲಿ ನೀರಿಗೆ MLA ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ನಮಗೂ ಕೂಡ ಕಷ್ಟ ಆಗ್ತದೆ. ಸೊ ಆದಷ್ಟು ಬೇಗ ಚುನಾವಣೆ ಆಗ್ತದೆ ಅಂತಕ್ಕಂಥದ್ದು. ಮತ್ತು ಇವತ್ತು ತಾವು ಹೇಳ್ದಂಗೆ GBAಗೆ ಸೇರಿಸ್ತಾರೋ ಇಲ್ಲೋ ಅಂತೇಳಿ, GBA ಎಲೆಕ್ಷನ್ ಆಗೋವರೆಗೂ ಕೂಡ ಹೊಸದು ಯಾವುದೇ ಒಂದೇ ಒಂದು ಹಳ್ಳಿಯನ್ನು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸೇರಿಸಲ್ಲ. ಗ್ರಾಮ ಪಂಚಾಯತಿನಲ್ಲಿ ಈ ನಮ್ಮ 5 ವರ್ಷದಲ್ಲಿ ಈ ಅಂಬೇಡ್ಕರ್ ಭವನ ಒಂದು ಕಟ್ಟಿದ್ವಿ ಇವತ್ತು. ಹಾಗೆ ಬಸ್ ಸ್ಟ್ಯಾಂಡ್ ಒಂದು ಉದ್ಘಾಟನೆ ಆಯಿತು. ಅದ್ರ ಜೊತೆಗೆ ಹಾಸ್ಪಿಟ್ಲು, ಹಾಗೆ ಒಂದು ಸಹಕಾರ ಇಲಾಖೆಯ ಒಂದು ಬ್ಯಾಂಕ್ ಕೂಡ ಇವತ್ತು CSS ಬ್ಯಾಂಕ್ ಉಸ್ಕೂರು, ಇದನ್ನು ಕೂಡ ನಮ್ಮ ಜನಪ್ರಿಯ ಶಾಸಕರಾದ ವಿಶ್ವಣ್ಣನವರ ಅಮೃತಾಸ್ತ್ರದಿಂದ ಇವತ್ತು ಉದ್ಘಾಟನೆ. ಶಾಸಕರು ನಿಮ್ಮ ಬಗ್ಗೆ ಬಹಳ ಹೊಗಳಿದ್ರು, ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಮನೆ ಹತ್ರ ಬಂದು ಬಂದಾಗಿಂದ ನಮ್ಮ ಎಲ್ಲ 22 ಜನ ಸದಸ್ಯರ ಸಹಕಾರದೊಂದಿಗೆ ಎಲ್ಲ ಒಗ್ಗಟ್ಟಿನಾಗಿ ಕೆಲಸ ಮಾಡಿದಾಗ ಈ ಇಷ್ಟೊಂದು ಕೆಲಸ ಬರೋಕ್ಕೆ ಕಾರಣ ಆಯಿತು. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಕಾರಣ ಇದೇನೆ. ಅಲ್ಲೇ ಪಂಚಾಯತಿನಲ್ಲಿ ನಮ್ಮ ಎಲ್ಲ ಸದಸ್ಯರು ಕೆಲವರು ಅದು ಮಾಡಬೇಡ ಇದು ಮಾಡಬೇಡ ಅಂದರೆ ತುಂಬ ತೊಂದರೆ ಆಗ್ತಿತ್ತು. ಇವತ್ತು ಎಲ್ಲರ ಸಹಕಾರದಿಂದ ಇವತ್ತು ಇಷ್ಟೊಂದು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ತಾಲೂಕಲ್ಲಿ ಉಸ್ಕೂರು ಪಂಚಾಯತಿ ನೋಡಿ ಕಲಿಬೇಕು, ಮಾದರಿಯಾಗಿದೆ ಅಂತ ಹೇಳ್ತಾರೆ. ಅದು ತುಂಬ ಸಂತೋಷದ ವಿಚಾರ. ಎಲ್ಲರಿಗೂ ಹಂಗೆ ಹೇಳಲ್ಲ ನಮ್ಮ ಶಾಸಕರು. ಇವತ್ತು ನಮ್ಮ ವಿಶ್ವಣ್ಣನವರು ತುಂಬ ಹೃದಯದಿಂದ ಅದನ್ನು ಹೇಳಿರೋದಕ್ಕೆ ನಾವು ಅದಕ್ಕೆ ಚಿರಋಣಿಗಳು. ಅಣ್ಣ, ಇರೋದು ಕಡಿಮೆ ಆಗಿದೆ, ಆದರೂ ಶಾಸಕರು ಹೇಳಿದರೆ ಇನ್ನು ಮುಂದೇನು ಕೆಲಸ ಹಾಗೆ ಕೇಳಿ ಅಂತ ಹೇಳಿದ್ದಾರೆ. ಇಲ್ಲ, ಮಾಡ್ತೀವಿ ನಾವು. ಅಧಿಕಾರ ಇರಲಿ ಇಲ್ಲದೇ ಇರಲಿ ನಾವು ಶಾಸಕರ ಜೊತೆ ಇರ್ತೀವಿ. ಅವರ ಮಾರ್ಗದರ್ಶನದಂತೆ ನಾವು ಏನು ಕೆಲಸ ಮಾಡಬೇಕು, ಮುಂದೆ ಬರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡೋದಿರ್ಬೋದು, ಇಲ್ಲ ನಮ್ಮ ಎಲ್ಲ ಸದಸ್ಯರು ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬರಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಅವರ ಸಂಪೂರ್ಣ ಸಹಕಾರದಿಂದ ನಾವು ಇಷ್ಟೊಂದೆಲ್ಲ ಮಾಡಿದ್ದೀವಿ ಉಸ್ಕೂರು ಗ್ರಾಮ ಪಂಚಾಯತಿನಲ್ಲಿ. 5 ವರ್ಷ ಗೊತ್ತಿಲ್ಲದಂಗೆ ಕಳೆದೋಗ್ಬಿಟ್ಟು ಇನ್ನೂ ಇರಬೇಕಾಯ್ತು ಸಾಕಷ್ಟು ಕೆಲಸ ಕಾರ್ಯಗಳು. ವರ್ಷದಲ್ಲಿ ನಾವು ರ್ಯಾಂಕ್ ಸ್ಟೂಡೆಂಟ್ ಥರ ಕೆಲಸ ಮಾಡಿದ್ದೀವಿ. ಎಲ್ಲ 99 ಭಾಗ ಕೆಲಸ ಮಾಡಿದ್ದೀವಿ. ಎಲ್ಲ ಸಣ್ಣ ಪುಟ್ಟ ಕೆಲವೊಂದು ಕೆಲಸಗಳು ಬಿಟ್ಟೋಗಿದೆ. ಅದು ಬಿಟ್ಟರೆ ಸಂಪೂರ್ಣವಾದ ನಮಗೆ ಒಂದು ನೆಮ್ಮದಿ ಈ ಕೆಲಸ ಕಾರ್ಯ ಮಾಡಿರೋದ್ರಿಂದ ನಮ್ಮೆಲ್ಲ ಸದಸ್ಯರಿಗೂ ಕೂಡ, ನಮ್ಮ ಆಡಳಿತ ವರ್ಗ ಇರ್ಬೋದು, ನಮ್ಮ ಸದಸ್ಯರು, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ತಾಲೂಕಲ್ಲಿ ಉಸ್ಕೂರು ಪಂಚಾಯತಿ ಇರೋದು ನಮಗೆ ಹೆಮ್ಮೆ ಅಂತಲೇ ಹೇಳಿದ್ರು. ಖುಷಿ ವಿಚಾರ. ಹಾಗೆ ನಾವು ಅದನ್ನು ಕಾಪಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಮಗೂ ಒಳ್ಳೆಯದು, ಪಾಪ ಮುಂದೆ ಬರ್ತಕ್ಕಂಥವ್ರಿಗೂ ಕೂಡ ಆ ಥರನೇ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳಿ ಸಂದರ್ಭ. ಸದಸ್ಯರುಗಳ ಸಪೋರ್ಟ್ ಇಲ್ದೇ ಏನು ಮಾಡೋಕ್ಕಾಗಲ್ಲ. ಯಾವ ಥರ ಅವರು ನೀವೇನೋ ಮಾಡ್ತಿದ್ದೀರಾ, ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಅದೇ ಅಂತೇಳಿ ಅವತ್ತಿನಿಂದ ಫಸ್ಟ್ ಡೇಯಿಂದನೂ ಇವತ್ತಿನವರೆಗೂ ಎಲ್ಲ ಸಹಕಾರ ಮಾಡಿದರೆ. ಅದ್ರ ಜೊತೆಗೆ ಒಬ್ಬರೂ ಕೂಡ ಅದ್ಯಾಗ ಮಾಡೋದು ಇದ್ಯಾಗ ಮಾಡೋದು ಅನ್ನೋ ವಿಚಾರನೇ ಇಲ್ಲದೇ ತುಂಬ ಹೃದಯದಿಂದ ನನಗೆ ಸಪೋರ್ಟ್ ಮಾಡಿದರೆ. ಅದಕ್ಕಾಗಿ ಇಷ್ಟೊಂದು ನಮ್ಮ ಕೆಲಸ ಕಾರ್ಯಗಳು ಎಷ್ಟೊಂದು ಪ್ರಜ್ವಲಿಸ್ತದೆ, ಅವರ ಸಂಪೂರ್ಣ ಸಹಕಾರನೂ ಕೂಡ ಅಷ್ಟೇ ಪ್ರಜ್ವಲಿಸ್ತೀವಿ ಅಂತ ಹೇಳಿ ನಾನು ಸಾರ್ವಜನಿಕರು ಮತ್ತೊಮ್ಮೆ ನಿಮ್ಮನ್ನು ಬಯಸಿದ್ರೆ ಏನು ಮಾಡ್ತೀವಿ ನೋಡೋಣ. ಅದು ಗೊತ್ತಿಲ್ಲ. ಇನ್ನು ಗ್ರೇಟರ್ ಬೆಂಗಳೂರು ಆಗ್ತದ, ಪಂಚಾಯತಿ ಇರ್ತದ, ನಗರಸಭೆ ಆಗ್ತದ ಗೊತ್ತಿಲ್ಲ. ಮುಂದಿಂದು ನಮಗೆ ಗೊತ್ತಿಲ್ಲ. ಬಂದರೆ ಅವಕಾಶ ಸಿಕ್ಕರೆ, ನಮಗೀಗ ಚೆನ್ನಾಗಿ ಅನುಭವ ಆಗಿದೆ. ಯಾವುದೇ ಅವಕಾಶ ಸಿಕ್ಕರೂ ಕೂಡ ನಾವು ಅದನ್ನು ಕಂಪ್ಲೀಟಾಗಿ ಮಾಡ್ತೀವಿ ಅಂತ ನಮ್ಮ ಭರವಸೆ ನಮ್ಗೆ. ಶಾಸಕರು ಹೇಳ್ತಾ ಇದ್ರು ಅಧಿಕಾರ ಇಲ್ಲ ಅಂತ ಯಾರು ತಲೆ ಕೆಡಿಸ್ಕೊಂಡ್ಬಂದ್ರೆ, ಅಧಿಕಾರ ಇಲ್ಲ ಅಂದ್ರೆ ಇದೇ ಥರ ಕೆಲಸ ಮಾಡ್ಕೊಂಡು ಅವರು ನಮಗೆ ಅದು ಹೇಳಿರೋದು ನಮಗೆ ಖುಷಿ ತಂದಿದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮರೆತು ಕೆಲಸ ಮಾಡ್ಕೊಬೋದು. ಓಕೆ ಸರ್. ಈಗ MLA ಸಾಹೇಬ್ರನ್ನೇ ಹೇಳ್ಬೋದು. ಏನೀತ ನಮ್ಮ ವಿವಿಧ ಉಸ್ಕೂರು ಗ್ರಾಮ ಪಂಚಾಯತಿಯಲ್ಲಿ ವಿವಿಧ ಕಾಮಗಾರಿಗಳನ್ನ ಪ್ರತಿ ಸಾರಿ ಬಂದಾಗೂ ವಿಜೃಂಭಣೆಯಿಂದಲೇ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಒಳಗೊಂಡಂತೆ ಇಲ್ಲಿ ನಮ್ಮ ಕಾರ್ಯಕ್ರಮ ಮಾಡಿದ್ದೆವು. ಇವತ್ತು ನಮಗೆ ಕೊಟ್ಟಿದ್ದ 3 ದಿವಸ ಟೈಮು ಸಾಹೇಬರು. ಇವಾಗ ಸೆಷನ್ ನಡೀತಾ ಇತ್ತು. ಈಗ ಒಂದು ನೋಡಿ ನೀವು ಅಂಬೇಡ್ಕರ್ ಭವನ ಇಡೀ ನಮ್ಮ ಯಲಹಂಕದಲ್ಲಿ ಬಿಟ್ಟರೆ, ಯಲಹಂಕ ಕ್ಷೇತ್ರದಲ್ಲಿ ಬಿಟ್ಟರೆ, ಯಲಹಂಕದಲ್ಲಿ ಬಿಟ್ಟರೆ ಹೆಡ್ಕ್ವಾಟ್ರು, ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಅಂಬೇಡ್ಕರ್ ಭವನ ನೀವು ನೋಡ್ಬೋದು ಇವತ್ತು ಎಷ್ಟು ವಿಶಾಲವಾಗಿದೆ ಅಂತ. ಈಗ ಬಡವ್ರ ಬಗ್ಗರು ನಮ್ಮಲ್ಲಿ ತುಂಬ ಕ್ಯಾಟಗರೀಸ್ ಎಲ್ಲ ಇದ್ದಾರೆ. ಬಡವ್ರ ಬಗ್ಗರು ಆರಾಮಾಗಿ ಮದುವೆ ಮಾಡ್ಬೋದು ಅಂತ, ಅಲ್ಲಿ ಮದುವೆ ಮಾಡೋಷ್ಟು ಸೌಕರ್ಯ ಅಷ್ಟಿದೆ. ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಕೊಬೋದು. ಉದಾಹರಣೆ ಬಿಲ್ಡಿಂಗು, ಮತ್ತೊಂದು ಕೆಲಸ, ಇವತ್ತು ಬ್ಯಾಂಕ್ ಒಂದು ಓಪನ್ ಆಯಿತು. ಮುಖ್ಯವಾಗಿ ಆಯುಷ್ಮಾನ್ ಭವನ ಅಂತ ಒಂದು ಹಾಸ್ಪಿಟ್ಲು ಓಪನ್ ಆಗಿದೆ. ಯಾಕಂದರೆ ಇದೆಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ನಮ್ಮ ಮತ್ತಳ್ಳಿಯಲ್ಲಿ ಒಂದು ಆಯುಷ್ಮಾನ್ ಭವನ ಇದೆ. ಎಲ್ಲರೂ ಈಗ ಎಷ್ಟು ಜನ ಇದನ್ನು ಇದನ್ನು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂದರೆ, ಪ್ರತಿದಿನ 100 ಜನ ಟ್ರೀಟ್ಮೆಂಟ್ ಅಂತಾರೆ.
ಶುಗರ್ ಪೇಷಂಟು BP ಡೈಲಿ ಚೆಕ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್. ಅದು ನಮ್ಮ ಇಲ್ಲಿ ಬೇಕಾಗಿತ್ತು, ಅದ್ಭುತವಾಗಿ ಮಾಡಿದ್ರು. ಅದೊಂದು ಬ್ಯಾಂಕು ಈಗೆಲ್ಲ ಸಾಲ ಬೆಳೆ ಎಲ್ಲ ರೈತರುಗಳಿಗೆ ಸಾಲ ಈಗ ಆಲ್ರೆಡಿ ಬೆಳೆ ಆಗಲೇ ಸಾಲನೇ 60 ಲಕ್ಷ 70 ಲಕ್ಷ ಸಾಲನೇ ಕೊಟ್ಟಿರ್ತಾರೆ ರೈತರುಗಳಿಗೆ. ಪರ್ಸ್ನಲ್ 1 ಕೋಟಿ ರೈತರುಗಳಿಗೆ ಈಗ ಸಾಲ ನಿಮ್ಗೆ ಗೊತ್ತು, ಸಾಲದ ಬೇಸಿಸ್ ಅಂತ ಅನ್ನೋದು ಎಲ್ಲ ಕಟ್ತಾರೆ. ಕೆಲವು ಟೈಮಲ್ಲಿ ಬೆಳೆ ವಿಮೆ ಸಾಲ ಎಲ್ಲ ಮನ್ನಾ ಆಗ್ತದೆ. ಅಂಥದ್ದೊಂದು ನಮ್ಮ ಉಸ್ಕೂರು ಗ್ರಾಮ ಪಂಚಾಯತ್ ಉಪಯುಕ್ತ ಬೇಕಾಗ್ತದೆ. ಈಗ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, ನಿಜ ಹೇಳ್ಬೇಕು ಅಂದ್ರೆ ನಾವು 2ನೇ ಬಾರಿ ಈಗ ನಾವು ನಿಜ ಹೇಳ್ಬೇಕಂದ್ರೆ ನಾವೇ ಪುಣ್ಯವಂತರು. ಆಕ್ಚುಲಿ ಹೆಂಗ್ ಗೊತ್ತಾ, ಈಗ ನಾವೆಲ್ಲ ನಮ್ಮ ಏನು ಮೆಂಬರ್ಗಳೆಲ್ಲ ಇತ್ತು ಸರ್, ಮೆಂಬರ್ಗಳೆಲ್ಲ ಪೂರ್ಣವಾದ ಸಹಕಾರ. ಯಾಕೆಂದ್ರೆ ಅವರು ನಮ್ಮ ಒಂದು ಪಂಚಾಯತ್ಗೆ ಭೇಟಿ ಅವರು ಕರೆಕ್ಟಾಗಿದ್ದರೆ ಪಂಚಾಯತಿನ ಸ್ವಲ್ಪ ಸುಲಭ ನಡ್ಸ್ಕೊಂಡು ಹೋಗ್ಬೋದು ಅನ್ನೋದು ನಮ್ಮೆಲ್ಲರೂ ಭಾವನೆಯಾಗಿತ್ತು. ನಾವು ಹಂಗಾಗಿ ನಮ್ಮಲ್ಲಿ ಅತಿ ಹೆಚ್ಚು ಮಹಿಳೆಯರೇ ಗ್ರಾಮ ಪಂಚಾಯತ್ ಸದಸ್ಯರಿದ್ದು ಅವ್ರನ್ನ ಒಳಗೊಂಡಂತೆ ಎಲ್ಲರೂ ಸಹ ಇದು ಏನಿವತ್ತು ನಾವು ನಮ್ಮ ಸಾಹೇಬರು ಕೈ ಶಾಸಕರ ಕೈ ಇವತ್ತು ಶಬಾಸ್ಗಿರಿ ತೊಗೊಂಡಿದ್ದಾರೆ ಅಂತನಕ್ಕೆ ಎಲ್ಲರೂ ಕೂಡ ಕಾರಣ. ಅದರಲ್ಲಿ ನಮ್ಮ ಅಧಿಕಾರಿಗಳು PDO ಆಗಿರ್ಬೋದು, ಸೆಕ್ರೆಟರಿ ಆಗ್ಬೋದು, ಪ್ರತಿಯೊಬ್ಬರು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಕೂಡ ತುಂಬ ಕಷ್ಟಪಟ್ಟು ಅಂದ್ರೆ ಒಂದು ಗಾದಿ ಶಾಸಕರು ಒಂದು ಮಾತು ಹೇಳಿದ್ರು, ಕೆಲಸ ಕಾರ್ಯ ಬೇಕು ಅಂದ್ರೆ ಮನೆ ಹತ್ರ ಬಂದು ನಾವು ಹಿಂದೆ ಬಿದ್ದು ಕೆಲಸ ಮಾಡಿಸ್ಕೊಂಡ್ರೆ ಸಂತೋಷ ಸರ್. ನಾವು ಪ್ರತಿ ಈಗ ನಮ್ಮ ರಮೇಶನ ಕರೀತಾರೆ ಈಗ ನನ್ನ ಕೆಲಸಕ್ಕೆ ಅಂತ. ಈಗ ನಾವು ಒಂದು ಕೆಲಸ ಮಾಡಿ ನಮ್ದು ಏನು ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ವು ಅದೆಲ್ಲ ನಾವು ನೋಡಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಇವತ್ತು ಎಷ್ಟು ಬಂದಿರೋದು. ನಮ್ಮ ಪಂಚಾಯತಿ ಎಲ್ಲ ಮೆಂಬರ್ಗಳು ಬಿಟ್ಕೊಟ್ಟೆ ಇಷ್ಟಕ್ಕೆಲ್ಲ ಕೆಲಸ ಮಾಡಿದ್ದು. ಸೊ ಈಗ ಅದಕ್ಕೆ ನಾವು ತುಂಬಬೇಕು ಅಂದ್ರೆ ನಾವು ಇರೋದಿದ್ದೆ ನಮ್ಮ ಶಾಸಕರು. ನಾವು ಈಗ ಶಾಸಕರ ಹತ್ರ ನಾವು ಬರೋವರೆಗೂ ರಾತ್ರಿ ಹೊತ್ತು ಕಾಯ್ದು ಫಂಡೆಲ್ಲ ಹಾಕ್ಸ್ಕೊಂಡು ರಮೇಶನ ಅವ್ರ ನೇತೃತ್ವವಾಗಿ ಪ್ರತಿಯೊಬ್ಬರು ಒಂದಳಿಂದ ಬಿಟ್ಟಿಲ್ಲ ಸರ್. ನಮ್ಮ ಅಧಿಕಾರ ಇರಲಿ ಇಲ್ದವಲ್ಲಿ ಒಂದಳಿಂದ ಬಿಟ್ಟಿಲ್ಲ ಅಷ್ಟೆಲ್ಲ ಫಂಡ್. ಈಗ ಇನ್ನು ನಮ್ಮ ಪಂಚಾಯತಿಗೆ 7-8 ಕೋಟಿ ಅಮೌಂಟ್ ಮೊನ್ನೆ ರಾತ್ರಿ ನಾವು ಅಂಬೇಡ್ಕರ್ ಭವನಕ್ಕೆ ಹೋಗಿದ್ವಲ್ಲ, ಮೊನ್ನೆ ರಾತ್ರಿ ಎಲ್ಲ ಪ್ರತಿಯೊಂದು ನಮ್ಮ ಪಂಚಾಯತಿಗಳು ಪ್ರತಿಯೊಂದು ಹಳ್ಳಿಗೂ ತಲಾಕ್ 25 ಲಕ್ಷ ಮಂದಿ ಕಾಸು ಹಾಕಿಸಿ ಅದನ್ನು ಇವತ್ತು ಹೇಳ್ತು ಸಾಹೇಬರು ಅಪ್ರೂವಲ್ ಮಾಡಿಸಿದ್ದೀರೋ ಅಂತ ಹೇಳ್ತು. ಆ ಥರ ಕೆಲಸ ಸರ್. ಏನು ಅನ್ನಿಸ್ತಾ ಇದೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ತುಂಬ ಆತ್ಮತೃಪ್ತಿ ಚೆನ್ನಾಗಿದೆ. ಇಂಥ ಅವಧಿ ಸಿಗಲ್ಲ. ಎಲ್ಲರೂ ನಮ್ಮ ಮೆಂಬರ್ಗಳು ಒಳ್ಳೆ ಅವಧಿ ಇದು. ನಮಗಂತೂ ತುಂಬ ಆತ್ಮ ತೃಪ್ತಿ ಇದೆ. ಮುಂದೆ ಬರೋ ಅಂಥ ಈಗ ನಮ್ಮ ಇಲ್ಲಿ ಮುಖ್ಯವಾಗಿ ಏನಿದೆ ಅಂತ ಪಂಚಾಯತಿಲಿ ಮುಂದೆ ಬರೋರು ಇದೇ ರೀತಿಯಾದಂತಹ ಈಗ ರಾಜಕೀಯ ಏನಾಗುತ್ತೋ ಗೊತ್ತಿಲ್ಲ. ಗ್ರಾಮ ಪಂಚಾಯತ್ ಆಗ್ಬೋದು, ಗ್ರೇಟರ್ ಬೆಂಗಳೂರು ಆಗ್ಬೋದು, ನಗರಸಭೆ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಎನಿವನ್ ಮುಂದೆ ಬರೋ ಅಂಥವ್ರು ಎಲ್ರಿಗೂ ನಾನು ಹೇಳ್ತೀವಿ, ಈ ಥರ ಏನು ಹಿಂದೆ ಈಗ ಇದಿರಲ್ಲ ಅಧ್ಯಕ್ಷ ಸಮಾನವಾಗಿ ಜೊತೆಗೆ ಸದಸ್ಯರು ಇದ್ರಲ್ಲ, ಇದೇ ರೀತಿ ಕೆಲಸನ ಮಾಡಿಸ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ಹೋಗಿ ಇದೇ ರೀತಿ ಯಶಸ್ವಿಯನ್ನು ಕಾಡಲಿ. ಯಾಕೆಂದರೆ ಈಗ ಮಾಡಿಬಿಟ್ಟಿರೋದು ತಿರ್ಗಾ ಬರೋದು ತಿರ್ಗಾ ತೊಂದರೆ ಆಗೋದು ಆ ಥರ ಕಾರ್ಯಕ್ರಮ ಅಲ್ಲ. ನಾವು ತುಂಬ ಅತ್ಯುತ್ತಮವಾಗಿ ಗ್ರಾಮ ಅಧ್ಯಕ್ಷರು ಒಳಗಂಟಂತೆ ಎಲ್ಲ ಮೆಂಬರ್ಗಳು ಪಂಚಾಯತಿ ಸಿಬ್ಬಂದಿಗಳು ಸಮೇತವಾಗಿ ಅದ್ಭುತವಾದ ಕೆಲಸ ಮಾಡಿ. ಕೊನೆಯದೊಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕೆ ಅಂದ್ರೆ ಕರ್ನಾಟಕದ ಕೆಲವಾರು ಜಿಲ್ಲೆಗಳಿಂದ ಸಾರ್ವಜನಿಕರಾಗಿರ್ಬೋದು ಅಥವಾ ಪಂಚಾಯತಿ ನಾವು ಕೂಡ ಇದ್ದವತ್ತು ನಮ್ಮದು ಬಳ್ಳಾರಿಯಿಂದ ಒಂದು ಸಲ ಬಂದಿದ್ರು, ಒಂದು ರಾಯಚೂರಿಂದ ಬಂದಿದ್ರು. ನಾವು ಅವತ್ತು ಪಂಚಾಯತಿಗೆ ಆಕಸ್ಮಿಕವಾಗಿ ಬಂದಿದ್ದು. ಅವರು ಅಲ್ಲಿಂದ ಬಂದಿದ್ರು. ಅಲ್ಲಿಂದ ಬಂದು ಅವರು ಬಂದು ಇಲ್ಲೇನು ಫಸ್ಟ್ ನೋಡೋದಿಲ್ಲ, ಫಸ್ಟ್ ಎಲ್ಲ ನೋಡಿದ್ರು. ನಾವು ಅವತ್ತು ಪಂಚಾಯತಿಗೆ ಸುಮ್ಮನೆ ಕಾರ್ಯಕ್ರಮದಿಂದ ನಾವು ಒಂದು 7 ಜನ ಮೆಂಬರ್ ಇದ್ದು. ಆವಾಗ ಅವ್ರು ಬಂದು ನಮ್ಮ ಬಿಲ್ಡಿಂಗ್ ನೋಡಿದ ತಕ್ಷಣ ಈ ಥರ ಆಗ್ತದೆ ಪಾಪ, ಇಲ್ಲಿ ಅವ್ರಿಗೆ ಅನ್ನೋದು ಅನಿರಲ್ಲ. ಆಮೇಲೆ ಸ್ವತಃ ದುಡ್ಡು ಅಧ್ಯಕ್ಷ ಆಗ್ತಿದ್ದು ಕೇಳ್ಕೊಂಡ್ರು. ಅದು ಬೋರ್ಡ್ ಎಲ್ಲ ನೋಡಿದ್ರು, ಅವರೆಲ್ಲ ಫೋಟೋ ತಗೊಂಡ್ರು. ವಾರ್ಡ ನಮ್ಮ ಅದು ಚೇಂಬರಲ್ಲಿ ಹೋದ್ರು, ಚೇಂಬರಲ್ಲಿ ನೋಡಿದ್ರು ಮೀಟಿಂಗಲ್ಲಿ ಹೆಂಗಿದೆ ಅಂತ. ಅದೆಲ್ಲ ತುಂಬ ಖುಷಿಪಟ್ಟರು. ನೀವೆಲ್ಲ ಪುಣ್ಯವಂತರು ಅಂತ ಆಕ್ಚುಲಿ ಅವರೇ ಹೇಳ್ಬಿಟ್ಟು ಹೋದ್ರು. ಆಮೇಲೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಇಷ್ಟೊಂದು ಕಾರ್ಯಕ್ರಮ ಮಾಡಿದ್ರು, ಪ್ರತಿಯೊಂದು ನೋಡಿದ್ರು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಬಿಲ್ಡಿಂಗ್ಸ್ ಇದೆ ಅವರೆಲ್ಲ ಪ್ರತಿಯೊಂದು ಯೋಚನೆ ಮಾಡಿ ಅವ್ರು ಇಲ್ಲಿಂದ ಫೋಟೋ ಇಲ್ಲೇ ನಿಂತ್ಕೊಂಡು ನಮ್ಮ ಅಧ್ಯಕ್ಷರನ್ನು ಸಹಿತವಾಗಿ ಫೋಟೋ ತೆಗೆಸ್ಕೊಂಡು ಎಲ್ಲ ಅವರು ನಮ್ಗೆ ಅವ್ರ ಹತ್ರ ಒಬ್ಬರಿಬ್ರದ್ದು ನಂಬರ್ ಇಸ್ಕೊಂಡಿದ್ದು ಅಧ್ಯಕ್ಷದ್ದು. ಅವರೆಲ್ಲ ನಮ್ಗೆ ಅಪ್ಡೇಟ್ ಮಾಡಿ ಅಲ್ಲಿನ ಮಾಧ್ಯಮಗಳಿಗೆ ಈ ರೀತಿ ಇದೆ ಅಂತ ಅಲ್ಲಿ ತಿಳಿಸಿದ್ರು. ಓಕೆ, ತಮ್ಮ ಹೆಸರು? ಹರೀಶ್ ಕುಮಾರ್ ಅಂತ.